अमरगाथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಜನಕ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂತ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ರಾವಣನ ವಶದಲ್ಲಿರುವ ದೇವತೆಗಳನ್ನು ಕರೆದೊಯ್ಯಲು ಆ ಇಂದ್ರನಿಗೆ ಸಾಧ್ಯವಾಗಲಿಲ್ಲವೆಂದ ಮೇಲೆ ಆ ರಾಮ ಬಂದು ಈ ಸೀತೆಯನ್ನು ಕರೆದೊಯ್ಯಲು ಸಾಧ್ಯವೇ? ಹಾಗಾದ್ರೆ ಈಗ ಮತ್ತೇನು ಮಾಡುವುದು ಮುನೀಂದ್ರ? ಯುದ್ಧವೆಂದ ಮೇಲೆ ಸೋಲು ಗೆಲುವುಗಳು ಸಂದೇಹಾಸ್ಪದ. ಇವನನ್ನು ಉಪಾಯವಾಗಿ ಸಾಗ ಹಾಕಿ ನೀನು ಯಜ್ಞ ಕಾರ್ಯವನ್ನು ಮುಂದುವರಿಸು. ಹಾಗೆ ಆಗಲಿ ಮುನೀಂದ್ರ. ನೀವು ಹೇಳಿದಂತೆಯೇ ನಾನು ಇವನೊಡನೆ ಯುದ್ಧ ಮಾಡುವುದಿಲ್ಲ. ಇದು ನಡೆದ ಕತೆ ಸೀತೆ. ಪುರೋಹಿತರು ನೀಡಿದ ಸಲಹೆಯಿಂದ ಮರುತ ರಾವಣನೊಂದಿಗೆ ಯುದ್ಧ ಮಾಡಲಿಲ್ಲವೇ ಹೊರತು ಹೆದರಿಕೊಂಡಲ್ಲ. ನನ್ನಿಂದ ಶ್ರೀರಾಮನಿಗೆ ಏನಂತ ಅನರ್ಥವಾಗಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಈಗಾಗಲೇ ತಡವಾಗಿದೆ. ರಾಮಪತ್ನಿ ಸೀತಾದೇವಿಯನ್ನು ಹುಡುಕುವ ಕಾರ್ಯ ಶೀಘ್ರವಾಗಿ ಆರಂಭಿಸಬೇಕಾಗಿದೆ. ನೀಲ, ನಮ್ಮ ಕಪಿ ಸೈನಿಕರೆಲ್ಲ, ಬೇರೆ ಬೇರೆ ಕಡೆ ಇರೋ ಕಪಿ ನಾಯಕರೆಲ್ಲ ಕೂಡಲೇ ಇಲ್ಲಿಗೆ ಬಂದು ಸೇರುವಂತೆ ವ್ಯವಸ್ಥೆಗೊಳಿಸು. ಲಕ್ಷ್ಮಣ, ಮಳೆಗಾಲ ಮುಗಿದಿದೆ. ಇಂದ್ರ ನೀರು ಸುರಿಸಿ ಭೂಲಯವನ್ನು ವೃತ್ತಿಗೊಳಿಸಿದ್ದಾನೆ. ಸಸ್ಯಗಳಿಗೆ ಜೀವ ಚೈತನ್ಯವನ್ನು ನೀಡಿದ್ದಾನೆ. ಹೌದು ಸಹೋದರ, ಎಲ್ಲ ಕಡೆ ಪ್ರಕೃತಿ ಮನೋಹರವಾಗಿದೆ. ನೆಲವೆಲ್ಲ ತಂಪಾಗಿದೆ. ಅಲ್ಲಿ ನೋಡು ಲಕ್ಷ್ಮಣ, ಪರ್ವತದ ತುದಿಯಲ್ಲಿನ ಮೋಡಗಳು ಮಳೆ ಸುರಿಸಿ ಆಯಾಸಗೊಂಡಂತೆ ಕಾಣುತ್ತಿವೆ. ಹೌದು ಸಹೋದರ, ಸ್ವಚ್ಛವಾದ ನೀಲಿ ಆಕಾಶ ಕಾಣತೊಡಗಿದೆ. ಈಗ ಗುಡುಗು ಮಿಂಚುಗಳ ಆರ್ಭಟದ ಭಯವಿಲ್ಲದೆ ಪ್ರಾಣಿ ಪಕ್ಷಿಗಳು ಕ್ರಿಮಿ ಕೀಟಗಳು ಸ್ವಚ್ಛಂದವಾಗಿ ವಿಹರಿಸಲು ಆರಂಭಿಸಿವೆ.
ಮಂದ ಮಾರುತ ಬೀಸುತ್ತಿದೆ. ಈ ಶರದ್ ಋತು ಪ್ರಕಾಶಮಾನವಾಗಿದೆ. ಆದರೆ ಸಹೋದರ, ಏನಾಯಿತು? ಏಕೆ ಮೌನವಾದೆ? ಲಕ್ಷ್ಮಣ, ಮಳೆಗಾಲ ಮುಗಿಯುವವರೆಗೂ ನಾವು ಇಲ್ಲಿಯೇ ನೆಲೆಸಬೇಕಾಯಿತು. ಆದರೆ ಸೀತೆ ಇಲ್ಲದ ವರ್ಷ ಋತುವಿನ ಈ 4 ಮಾಸಗಳು ನನಗೆ 4 ಯುಗಗಳಂತೆ ಕಷ್ಟದಾಯಕವಾದವು. ರಾಜಪುತ್ರಿಯಾದ ಅವಳು, ಸುಕೋಮಲೆಯಾದ ನನ್ನ ಸೀತೆ ಎಲ್ಲ ಭೋಗ ಭಾಗ್ಯಗಳನ್ನು ತ್ಯಜಿಸಿ ನನ್ನನ್ನು ಅನುಸರಿಸಿ ಬಂದಳು. ಅರಣ್ಯವಾಸದ ಕಷ್ಟಗಳನ್ನೆಲ್ಲ ಸುಖವೆಂದೇ ಅನುಭವಿಸಿದಳು. ಈಗ ಅವಳಿಲ್ಲದೆ ನನ್ನ ಬದುಕು ನಿರರ್ಥಕವೆನಿಸುತ್ತಿದೆ ಲಕ್ಷ್ಮಣ. ಸಹೋದರ, ಸಮಾಧಾನ ತಂದುಕೋ. ಪುರೋಹಿತರು ನೀಡಿದ ಸಲಹೆಯಿಂದ ಮರುತ ರಾವಣನೊಂದಿಗೆ ಯುದ್ಧ ಮಾಡಲಿಲ್ಲವೇ ಹೊರತು ಹೆದರಿಕೊಂಡಲ್ಲ. ಅಂದರೆ ಮರುತ ರಾಜನ ಯಾಗ ಸಾಂಗವಾಗಿ ನೆರವೇರಿತಲ್ಲವೇ? ಹೌದು ಸೀತೆ, ಅಷ್ಟು ಮಾತ್ರವಲ್ಲ, ದೇವತೆಗಳು ತಾಳಿದ್ದ ಪ್ರಾಣಿ ಪಕ್ಷಿಗಳ ರೂಪಗಳಿಗೆ ವಿಶೇಷ ವರವನ್ನೂ ನೀಡಿದರು. ಹೌದೇ? ಏನು ವರವನ್ನು ನೀಡಿದರು ತ್ರಿಜಟೆ? ದೇವೇಂದ್ರ ತನ್ನಲ್ಲಿರುವ 1000 ಕಣ್ಣುಗಳು ನವಿಲಿನ ರೆಕ್ಕೆಗಳಲ್ಲಿ ಕಾಣಿಸಿಕೊಳ್ಳಲಿ ಎಂದು ವರ ನೀಡಿದ. ಮಳೆ ಮೋಡಗಳು ಆವರಿಸಿದಾಗ ಅದು ಉಲ್ಲಾಸದಿಂದ ನರ್ತನೆ ಮಾಡಲಿ ಎಂದು ಹೇಳಿದ. ಓ, ಅದಕ್ಕೆ ನವಿಲು ಮಳೆ ಬೀಳುವ ಮುನ್ನ ಗರಿಬಿಚ್ಚಿ ನರ್ತಿಸುವುದು. ರೋಗ ರುಜಿನಗಳು ಬಾಧಿಸದಂತೆ ಮನುಷ್ಯರು ಅಥವಾ ಪ್ರಾಣಿಗಳಿಂದ ಸಾವು ಬರುವವರೆಗೂ ಜೀವಂತವಾಗಿರುವಂತೆ ಕಾಗೆಗಳಿಗೆ ಯಮಧರ್ಮ ವರ ನೀಡಿದ. ಅದಕ್ಕೆ ಕಾಕಾಸುರ ನನ್ನನ್ನು ಪೀಡಿಸಿ ನನ್ನ ಸ್ವಾಮಿಗೆ ಶರಣಾದದ್ದು. ಸ್ವಾಮಿ, ದುಷ್ಟರನ್ನು ಶಿಕ್ಷಿಸುವವನೆಂದು ನಿಮ್ಮನ್ನು ಕೀರ್ತಿಸುವಂತೆ ಶರಣಾಗತ ವತ್ಸಲನೆಂದು ನಿಮ್ಮನ್ನು ಕೀರ್ತಿಸಬೇಕು. ನಿನ್ನ ಭಾವನೆ ನನಗೆ ಅರ್ಥವಾಯಿತು ದೇವಿ. ಎಲೈ ಕಾಕಾಸುರ, ನೀನು ನಮ್ಮಿಬ್ಬರ ಕ್ಷಮೆಗಳ ಅರ್ಹನಾಗಿರುವೆ. ಆದರೆ ಈ ರಾಮಬಾಣ ಎಂದೂ ವ್ಯರ್ಥವಾಗುವುದಿಲ್ಲ. ಆದ್ದರಿಂದ ನಿನ್ನ ಶರೀರದ ಒಂದು ಅಂಗವನ್ನು ಅದಕ್ಕೆ ಗುರಿ ಮಾಡಲೇಬೇಕು. ನೀನು ಬಯಸಿದ ಅಂಗವನ್ನು ಇದಕ್ಕೆ ಗುರಿ ಮಾಡಿ ನಿನ್ನ ಪ್ರಾಣವನ್ನು ಉಳಿಸಿಕೊ. ನಾನು ಇಷ್ಟು ಮಾತ್ರ ಮಾಡಲು ಸಾಧ್ಯ. ರಾಮಚಂದ್ರ, ನನ್ನ 2 ಕಣ್ಣುಗಳಲ್ಲಿ ಒಂದು ಕಣ್ಣನ್ನು ನಿನ್ನ ಬಾಣಕ್ಕೆ ಗುರಿ ಮಾಡುತ್ತೇನೆ. ನಿನ್ನ ಅನುಗ್ರಹದಿಂದ ಒಂದು ಕಣ್ಣಿಂದಲೇ ಜೀವಿಸುತ್ತೇನೆ. ತಥಾಸ್ತು. ಅಷ್ಟು ಮಾತ್ರವಲ್ಲ, ಮಾನವರು ಕಾಗೆಗಳಿಗೆ ಭೋಜನ ಮಾಡಿಸಿದರೆ ಅವರ ಪಿತೃಗಳು ಹಸಿವಿನ ಬಾಧೆಯಿಂದ ಮುಕ್ತರಾಗುವಂತೆ ಆಶೀರ್ವದಿಸಿದ. ವರುಣ ತನ್ನ ಶರೀರಭೂತವಾದ ನೀರಿನಲ್ಲಿ ನೆಲೆಸಿರುವಾಗ ಪ್ರಕಾಶಿಸುವಂತೆ ಸುಂದರವಾಗಿ ಕಾಣುವಂತೆ ವರುಣ ಹಂಸ ಪಕ್ಷಿಗೆ ವರ ನೀಡಿದ. ಹೌದು, ಹಂಸಗಳು ನೀರಿನಲ್ಲಿರುವಾಗ ಬಿಳಿ ಬಣ್ಣದಿಂದ ಕಂಗೊಳಿಸುತ್ತವೆ. ಹೌದು ಸೀತೆ, ಮೊದಲು ಹಂಸಗಳು ಹಸಿರು ಮತ್ತು ನೀಲಿ ಬಣ್ಣದಿಂದ ಕೂಡಿದ್ದವು. ಕಪ್ಪು ಬಣ್ಣದ ಓತಿಕೇತಕ್ಕೆ ಕುಬೇರ ಸುವರ್ಣ ಬಣ್ಣವನ್ನು ಅನುಗ್ರಹಿಸಿದ. ಅದಕ್ಕೆ ಓತಿಕೇತ ವರ್ಣಮಯವಾಗಿ ಕಾಣುವುದು. ಈ ರಾಕ್ಷಸಿಯರು ನಿನ್ನನ್ನು ಹೆದರಿಸುವುದಕ್ಕೆ ನಿತ್ಯ ಒಂದೊಂದು ಕಥೆಯನ್ನು ಹೇಳುತ್ತಾರೆ. ನನ್ನ ಹೆದರಿಕೆಯನ್ನು ಹೋಗಲಾಡಿಸಲು ನೀನಿರುವೆಯಲ್ಲ, ನನಗೆ ಅಷ್ಟೇ ಸಾಕು. ಈ ಮಳೆಗಾಲದೊಂದಿಗೆ ನಿನ್ನ ಶೋಕದ ಕಾಲವು ಮುಗಿಯಿತೆಂದು ತಿಳಿ. ಮಳೆಗಾಲ ಮುಗಿದ ನಂತರ ಅತ್ತಿಗೆ ಅನ್ವೇಷಣೆಯ ಕಾರ್ಯವನ್ನು ಆರಂಭಿಸುತ್ತೇನೆ ಎಂದು ಸುಗ್ರೀವ ಮಾತು ಕೊಟ್ಟಿದ್ದಾನಲ್ಲವೇ? ಮಾತು ಕೊಟ್ಟ ಸುಗ್ರೀವ ಅದನ್ನು ಮರ್ತಿದ್ದಾನೆ ಎಂದು ಅನಿಸುತ್ತಿದೆ ನನಗೆ. ಮಳೆಗಾಲ ಮುಗಿದು ಕೆಲವು ದಿನಗಳು ಕಳೆದರೂ ಅವನ ಸುಳಿವೇ ಇಲ್ಲವಲ್ಲ. ಸಿಂಹಾಸನವನ್ನು ಪಡೆದು ಅರಮನೆಯ ಸುಖ ಭೋಗಗಳಲ್ಲಿ ಮುಳುಗಿ ನಮ್ಮನ್ನು ಮರೆತಿದ್ದಾನೆ. ಪತ್ನಿಯಿಂದ ದೂರನಾದ, ರಾಜ್ಯ ಭ್ರಷ್ಟನಾದ, ದುಃಖಿತನಾದ ನನ್ನ ಮೇಲೆ ಅವನಿಗೆ ತಿರಸ್ಕಾರವೇ ಇರಬಹುದು. ಅಥವಾ ಅನಾಥನಾದ ನಾನು ಏನು ಮಾಡಬಲ್ಲನೆಂಬ ಉದಾಸೀನವೋ ಇರಬಹುದು. ಉಪಕಾರದ ಸ್ಮರಣೆ ಇಲ್ಲದ ಆ ಸುಗ್ರೀವನ ಮೇಲೆ ನನ್ನ ಮನಸ್ಸು ಕುದಿಯುತ್ತಿದೆ ಲಕ್ಷ್ಮಣ. ಸಹೋದರ, ಹಾಗೇನಾದರೂ ಆಗಿದ್ದರೆ ಅವನನ್ನು ಸುಮ್ಮನೆ ಬಿಡಬಾರದು. ತನ್ನ ಕಾರ್ಯ ಸಾಧನೆಯಾದ ಮೇಲೆ ತಾನು ಮಾಡಿದ ಪ್ರತಿಜ್ಞೆ
ನಮಗೆ ನೀಡಿದ ಭಾಷೆಯನ್ನು ಮರೆತು ನಮಗೆ ಮಹಾ ಅಪಮಾನವನ್ನು ಮಾಡಿದ್ದಾನೆ ಲಕ್ಷ್ಮಣ. ಆ ಸುಗ್ರೀವ ಸ್ನೇಹಕ್ಕೆ ಅರ್ಹನಲ್ಲ. ಸಹೋದರ, ನಾನು ಕಿಷ್ಕಿಂದೆಗೆ ಹೋಗುತ್ತೇನೆ. ಮಿತ್ರ ದ್ರೋಹಿಯಾದ ಸುಗ್ರೀವನಿಗೆ ಅವನ ಕರ್ತವ್ಯವನ್ನು ಎಚ್ಚರಿಸುತ್ತೇನೆ. ಉದ್ದಟತನದಿಂದ ವರ್ತಿಸಿದರೆ ಅಲ್ಲೇ ಅವನ ಜನರ ಎದುರಲ್ಲೇ ಅವನಿಗೆ ತಕ್ಕ ಪಾಠ ಕಲಿಸುತ್ತೇನೆ. ಹೌದು ಲಕ್ಷ್ಮಣ, ನೀನು ಹೊರಡಲು ಸಿದ್ಧನಾಗು. ಆದರೆ ನೀನು ಹೋಗುವ ಮೊದಲು ಆ ಸುಗ್ರೀವನಿಗೆ ಹೇಳಬೇಕಾದ ಮಾತುಗಳನ್ನು ನಾನು ನಿನಗೆ ತಿಳಿಸುತ್ತೇನೆ. ಹಾಗೆ ಆಗಲಿ ಸರ್. ಸೀತೆ, ಆ ಮರುತನ ಮಾತನ್ನು ಕೇಳಿದ ಮೇಲೂ ನಿನಗೆ ನಿನ್ನ ರಾಮನಿಂದ ನಮ್ಮ ಪ್ರಭುಗಳನ್ನು ಸೋಲಿಸಲು ಆಗುವುದಿಲ್ಲ ಎಂದು ಅರ್ಥವಾಗುತ್ತಿಲ್ಲವೇ? ಅರ್ಥವಾಗಿರುತ್ತದೆ. ಇನ್ನು ಮುಂದೆ ಆ ರಾಮನ ನೆನಪಿನಲ್ಲಿ ಕೊರಗುವುದನ್ನು ಬಿಟ್ಟು ನಮ್ಮ ಪ್ರಭುಗಳಿಗೆ ಒಲಿಯುತ್ತಾಳೆ. ಹಾಗಾದರೆ ನಾವು ಇವಳನ್ನು ಮಹಾರಾಣಿಯಂತೆ ಸಿಂಗರಿಸೋಣವೇ? ಹೌದು ಸೀತೆ, ನಾವು ನಿನ್ನನ್ನು ಸುಂದರವಾಗಿ ಅಲಂಕಾರ ಮಾಡಿ ಅರಮನೆಗೆ ಕರೆದುಕೊಂಡು ಹೋಗುತ್ತೇವೆ. ಆ ಲಂಕೆಯ ಮಹಲಿನಲ್ಲಿ ನೀನು ಮಹಾರಾಣಿಯಾಗಿ ಮೆರೆಯಬಹುದು. ಸಾಕು, ನಿಮ್ಮ ಅಸಂಬದ್ಧ ಪ್ರಲಾಪವನ್ನು ಸಾಕು ಮಾಡಿ. ಆ ಮರುತನ ವಿಷಯವೆಲ್ಲ ನನಗೆ ತಿಳಿದಿದೆ. ಯಜ್ಞ ದೀಕ್ಷಿತನಾದ ಮರುತ ತನ್ನ ಪುರೋಹಿತನ ಸಲಹೆಯಂತೆ ಯುದ್ಧಕ್ಕೆ ಮುಂದಾಗದೆ ತಟಸ್ಥನಾದ ಅಷ್ಟೇ. ಇಲ್ಲವಾದರೆ ಅಂದೇ ಅವನು ನಿಮ್ಮ ಪ್ರಭುವನ್ನು ಪರಾಜಯಗೊಳಿಸುತ್ತಿದ್ದ. ಹಾಗಾಗಿದ್ದರೆ ನಿಮ್ಮ ದುಷ್ಟ ಪ್ರಭು ನನ್ನನ್ನು ಅಪಹರಿಸಿ ತರುವ ಪ್ರಸಂಗವೇ ಬರುತ್ತಿರಲಿಲ್ಲ. ಅಂದರೆ ಮರುತ ಯಜ್ಞದ ಕಾರಣವಾಗಿ ಯುದ್ಧ ಮಾಡಲಿಲ್ಲವೇ? ಹೌದು. ಹಾಗಾದರೆ ಇವಳಿಗೆ ನಮ್ಮ ಪ್ರಭುವಿನಿಂದ ಹತನಾದ ಅನರಣ್ಯನ ಕಥೆಯನ್ನು ಹೇಳೋಣ. ಆಗಲಾದರೂ ನಮ್ಮ ಪ್ರಭುವಿನ ಪರಾಕ್ರಮವೇನೆಂಬುದು ಇವಳಿಗೆ ಅರ್ಥವಾಗುತ್ತದೆ. ಆ ಅನರಣ್ಯ ಯಾರೆಂದುಕೊಂಡಿದ್ದೀಯಾ? ನಿನ್ನ ಪತಿಯ ವಂಶದವನು, ಅಯೋಧ್ಯೆಯಲ್ಲಿ ಆಳುತ್ತಿದ್ದವನು. ಅವನು ತನ್ನನ್ನು ತಾನು ಇಂದ್ರನಿಗಿಂತ ಮಹಾಪರಾಕ್ರಮಿ ಎಂದು ತಿಳಿದುಕೊಂಡಿದ್ದ. ಆದರೆ ಅಲ್ಲಿಗೆ ನಮ್ಮ ಪ್ರಭು ರಾವಣೇಶ್ವರರು ಹೋದಾಗ ಏನಾಯಿತೆಂದು ಗೊತ್ತೇ? ಯಾರು? ಏನು ಬೇಕು? ನಾನು ದಶಕಂಠ ರಾವಣ, ಎಲ್ಲವೋ ಅನರಣ್ಯ, ಇಕ್ಷ್ವಾಕು ಕುಲೋದ್ಭವ, ಅಯೋಧ್ಯಾಧಿಪತಿ. ಏ ರಾವಣ, ನಿನ್ನೊಡನೆ ಯುದ್ಧ ಮಾಡಲು ಬಯಸುತ್ತಾನೆ. ನನ್ನೊಡನೆ ಯುದ್ಧ ಮಾಡು, ಅಥವಾ ಪರಾಜಿತನಾದೆನೆಂದು ಒಪ್ಪಿಕೋ. ಯುದ್ಧಕ್ಕೆ ಬಂದಿರುವೆಯೋ? ಎಲೆ ರಾಕ್ಷಸಾಧಿಪತಿ, ನಾನು ನಿನ್ನೊಡನೆ ದ್ವಂದ್ವ ಯುದ್ಧ ಮಾಡುತ್ತೇನೆ. ಅದಕ್ಕೆ ಮೊದಲು ನೀನು ನನ್ನ ಸಮಸ್ತ ಸೈನಿಕರೊಡನೆ ಯುದ್ಧ ಮಾಡು. ಅದನಂತರ ನಿನ್ನ ಯುದ್ಧ. ನಾನು ನಿನ್ನನ್ನು, ನಿನ್ನ ಸಮಸ್ತ ಸೈನ್ಯವನ್ನು ಒಟ್ಟಿಗೆ ನಿಗ್ರಹಿಸಬಲ್ಲೆ. ಇರಲಿ, ಮೊದಲು ನಿನ್ನ ಸಮಸ್ತ ಸೈನ್ಯವನ್ನು ನಿಷ್ಕ್ರಿಯಗೊಳಿಸುತ್ತೇನೆ. ನಂತರ ನಿನ್ನನ್ನು ದ್ವಂದ್ವ ಯುದ್ಧದಲ್ಲಿ ಸಂಹರಿಸುತ್ತೇನೆ. ಹಾಗೆ ಆಗಲಿ. ಹೀಗೆ ನಮ್ಮ ಪ್ರಭುಗಳು ನಿನ್ನ ಪತಿಯ ವಂಶದ ಆ ದೊರೆಯ ಅಪಾರ ಸೈನ್ಯವನ್ನು ಯುದ್ಧದಲ್ಲಿ ಸೋಲಿಸಿದರು. ಆನೆ, ಕುದುರೆ, ರಥ, ಕಾಲಾಳುಗಳಿಂದ ಕೂಡಿದ ಅಪಾರ ಸೈನ್ಯವನ್ನೇ ಎದುರಿಸಿದರು. ವೀರಾದಿ ವೀರರಾದ 100 ಸೇನಾಧಿಕಾರಿಗಳಿದ್ದರೂ ಅವರಾರು ಏನೂ ಮಾಡಲಾಗಲಿಲ್ಲ. ನಮ್ಮ ವೀರ ಪ್ರಭು ರಾವಣೇಶ್ವರರು ಕ್ಷಣಾರ್ಧದಲ್ಲಿ ಎಲ್ಲರನ್ನು ಧ್ವಂಸ ಮಾಡಿದರು. ಆ ದೊರೆ ಅನರಜ್ಞನ ಮುಂದೆ ಬಂದು ನಿಂತರು.
ಎಲ್ಲವೋ ಯೋಧ್ಯಾಧಿಪತಿ ಅನರಣ್ಯ, ನಿನ್ನ ಚದುರಂಗ ಬಲವನ್ನು ನಾನು ನಾಶಪಡಿಸಿದ್ದಾಯ್ತು. ಈಗ ನೀನು ನನ್ನೊಡನೆ ಯುದ್ಧಕ್ಕೆ ಸಿದ್ಧನಾಗು. ಏ ಮದಾಂಧ ರಾವಣ, ಈ ಶರಗಳಿಂದ ನಿನ್ನನ್ನು ಚೂರು ಚೂರು ಮಾಡ್ತೇನೆ. ನೋಡಿದೆಯಾ ನೋಡಿದೆಯಾ ಹೇಗೆ ನಮ್ಮ ಪ್ರಭುಗಳು ನಿನ್ನ ಅಯೋಧ್ಯೆಯ ರಾಜನನ್ನು ಕೊಂದು ಹಾಕಿದರು. ಈ ರಾಕ್ಷಸಿಯರು ಹೇಳುತ್ತಿರುವುದು ನಿಜವೇ? ನನ್ನ ಸ್ವಾಮಿಯ ಕುಲದವನಾದ ಆ ಅನರಣ್ಯ ನಿಜವಾಗಲೂ ರಾವಣನಿಂದ ಹತನಾದನೆ, ಅಥವಾ ಇದು ಈ ರಾಕ್ಷಸಿಯರ ಮಾತಿನ ಮರುಳಾಟವೇ? ಇದರ ಸತ್ಯಾಸತ್ಯತೆಯನ್ನು ತ್ರಿಜಟೆಯಿಂದ ಕೇಳಿ ತಿಳಿಯಬೇಕು. ಇಕ್ಷ್ವಾಕು ವಂಶದಲ್ಲಿ ರಾಮನೆಂಬುವನು ದಶರಥನ ಪುತ್ರನಾಗಿ ಜನಿಸುತ್ತಾನೆ. ಅವನು ನಿನಗೆ ವಧೆ ಮಾಡಲಿ. ವಾಲಿ ಹೋದ ದಾರಿಯಲ್ಲೇ ಅವನು ಹೋಗುತ್ತಾನೆ ಎಂದು ಹೇಳು. ವಾಲಿ ಆದರೆ ಒಬ್ಬನೇ ಹತನಾದ, ಆದರೆ ಸುಗ್ರೀವ ವಚನ ಭ್ರಷ್ಟನಾದರೆ ಅವನನ್ನು
ಅವನ ಬಂಧುಗಳ ಸಹಿತ ವಿನಾಶ ಮಾಡುತ್ತೇನೆ ಎಂದು ಹೇಳು. ಸುಳ್ಳು ಭರವಸೆಯನ್ನು ನೀಡುವ ವಂಚಕರ ಸಾಲಿಗೆ ಆ ಸುಗ್ರೀವನು ಸೇರುವನೆಂದು ಕಾಣುತ್ತದೆ. ನಮ್ಮನ್ನು ಕಡೆಗಣಿಸಿ ಅಪಮಾನ ಮಾಡಿದ ಸುಗ್ರೀವನನ್ನು ನಾನು ಈಗಲೇ ಸಂಹರಿಸುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.